ರೀಲ್ಸ್ ಏನಿ ನಿನ್ನಯ ಆಟ ಅಂತ ಶೀರ್ಷಿಕೆ ಈ ವಿಡಿಯೋದು. ರೀಲ್ಸ್ ಕೇಳ್ತಾ ಇದ್ದೀರಿ ಇವತ್ತೆಲ್ಲರೂ. ರೀಲ್ ರೀಲ್ ಅಂತ ಆ, ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ವಿಡಿಯೋ ಮಾಡೋದು ಮಾಡೋದು. ಮುಂಚೆ ರೀಲ್ ಬಿಡ್ತೀಯಾ ಅಂತ ಹೇಳೋರು. ಅದು ಯಾವುದಕ್ಕೆ? ಸುಳ್ಳು ಹೇಳೋದಕ್ಕೆ ಆ, ಹೇಳ್ತಾ ಇದ್ರು. ಈಗ ರೀಲ್ಸು ಎಲ್ಲಿ ಕುಂತ್ರೆ ನಿಂತ್ರೆ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಬೇರೆ ಬೇರೆ ಹಾಡಿನ ಜೊತೆಗೆ ತಳಕು ಹಾಕೊಳ್ಳೋದು. ಮೊನ್ನೆ ಯಾರೋ ಒಬ್ಬ ಆನೆ ಹತ್ರ ಡ್ರೈವ್ ಮಾಡ್ಕೊಂಡು ಹೋದ್ನಂತೆ. ಇನ್ನು ಕೆಲವರು ಎಲ್ಲ ಫಾಲ್ಸ್ಗಳ ಕಡೆ ಹೋಗೋದು, ತುದಿನಲ್ಲಿ ನಿಂತ್ಕೊಳ್ಳೋದು, ಆಮೇಲೆ ಬಿದ್ದೋಗೋದು, ಸತ್ತೋಗೋದು. ಎಷ್ಟೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ. ನಮಗೇನು ಅಂದರೆ, ನೀವೇನಾರು ಮಾಡಿ ಸ್ವಾಮಿ, ನೀವು ಚೆನ್ನಾಗಿರಿ, ಖುಷಿಯಾಗಿರಿ, ಮಾಡಿ ನಿಮ್ಮ ಲೈಫು, ನಿಮ್ಮ ಬದುಕು ನೀವು ಚೆನ್ನಾಗಿ ಅನುಭವಿಸಿ. ಆದರೆ ಎಚ್ಚರಿಕೆಯಿಂದ ಇರಿ ಅನ್ನುವ ಒಂದು ಕಾಶನ್ ಹೇಳ್ತಾ, ಅಡ್ವೊಕೇಟ್ ಅನಿತಾ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ನಮಸ್ತೆ ಎಲ್ಲರಿಗೂ. ಹ್ಮ್. ರೀಲ್ಸ್ ಈ ಇವತ್ತಿನ ಯುಗ ರೀಲ್ಸ್ ಯುಗ ಆಗಿ ಪರಿವರ್ತನೆ ಆಗಿದೆ. ನೀವ್ ಎಲ್ಲಿ ನೋಡಿದ್ರು ಈ ರೀಲ್ಸ್ ಮಾಡೋದಕ್ಕೆ ಯಾವುದೇ ವಯೋಮಿತಿ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ವಯಸ್ಸಾಗಿರೋ ಮುದುಕರವರೆಗೂನು ಇವತ್ತು ರೀಲ್ಸ್ ಅಲ್ಲಿ ಒಳಗಡೆ ಮುಳುಗೋಗಿದ್ದಾರೆ. ಅಂದ್ರೆ ಇದು ಕೆಟ್ಟದ್ದು ಅಂತಾನೂ ಅಲ್ಲ, ಈ ಕಡೆ ತುಂಬಾ ಒಳ್ಳೇದು ಅಂತಾನೂ ಅಲ್ಲ. ಯಾವ್ದು ಕೂಡ ತುಂಬಾ ಕೆಟ್ಟದ್ದು ಅಲ್ಲ, ಒಳ್ಳೇದು ಅಲ್ಲ. ಅದನ್ನ ನಾವ್ ಯಾವ ರೀತಿ ಬಳಸ್ಕೋತೀವಿ, ಎಷ್ಟ್ರ ಮಟ್ಟಿಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಒಳ್ಳೇದು ಕೆಟ್ಟದ್ದು. ಈ ರೀಲ್ಸ್ ಗಳಿಂದ ಎಷ್ಟೋ ಜನ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಮಕ್ಳಿಗೆ ನಾವ್ ನಾವು ಸಣ್ಣ ಮಕ್ಳಿದ್ದಾಗ ನಮ್ ಪೇರೆಂಟ್ಸ್ ಗಳು ನಮ್ಗೆ ಕತೆಗಳು ಹೇಳೋದು, ಮತ್ತೆ ನೀತಿ ಕತೆಗಳು ಆತರ ನಾವು ಬೆಳ್ಕೊಂಡ್ ಬಂದ. ಇವತ್ತಿನ ಪೇರೆಂಟ್ಸ್ ಮಕ್ಳಿಗೆ 2 ವರ್ಷ 3 ವರ್ಷದ ಮಕ್ಳಿಗೆ ರೀಲ್ಸ್ ಮಾಡೋದು ಹೇಳ್ಕೊಡ್ತಾ ಇದಾರೆ. ಇವತ್ತು ಮಕ್ಳ ಕಡೆಯಿಂದ ರೀಲ್ಸ್ ಮಾಡಿಸ್ತಾರೆ, ಅದನ್ನ ಅಪ್ಲೋಡ್ ಮಾಡ್ತಾರೆ. ಅದರಿಂದ ಎಷ್ಟೋ ಜನ ರೀಲ್ಸ್ ಮಾಡಿನೇ ಅದರಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡೋರು ಇದಾರೆ. ಹಿಂದೆ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕಾಗಿತ್ತು. ಇವತ್ತು ಈ ರೀಲ್ಸ್ ಅದು ಇದು ಅಂತ ಏನ್ ಬಂತು, ಇವತ್ತು ಯಾವ್ದು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅವ್ರಿಗೊಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಅದು ಈ ಪ್ಲಾಟ್ಫಾರ್ಮ್ ಗಳು ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಚೆನ್ನಾಗಿ ಅರ್ನಿಂಗ್ಸ್ ಮಾಡೋರು ಮಾಡ್ತಾ ಇದ್ರೆ ಮಾಡೋದ್ ತಪ್ಪಲ್ಲ, ಮಾಡ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇದರಿಂದ ಈ ರೀಲ್ಸ್ ಜಾಲಕ್ಕೆ ಸಿಕ್ಕಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಸಂಬಂಧಗಳು ಹಾಳಾಗಿದೆ. ಮನೆಗಳಲ್ಲಿ ಗಂಡ ಹೆಂಡತಿಗಳ ಮಧ್ಯೆ ಹೊಂದಾಣಿಕೆ ತಪ್ತಾ ಇದೆ. ಮಾಡ್ಲಿ, ಆದ್ರೆ ಅದಕ್ಕೊಂದು ಇತಿ ಮಿತಿ ಇದ್ದುಕೊಂಡು ಮಾಡಿದ್ರೆ ಎಲ್ಲದೂ ಒಳ್ಳೇದಾಗುತ್ತೆ. ಆ ಮಿತಿ ದಾಟಿ ಹೋದಾಗ ಅದರಿಂದ ಒಳ್ಳೆ ಅನರ್ಥಗಳಾಗೋದೇ ಹೆಚ್ಚು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಎಸ್. ವಿಕಾಸ್, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರಗಳು. ಖಂಡಿತವಾಗಿ ಸರ್, ರೀಲ್ಸ್ ಅನ್ನೋದು ಇವಾಗ ಎಲ್ಲ ಸಾಮಾನ್ಯ ಈ ಮಾಧ್ಯಮಗಳಲ್ಲಿ ನೋಡ್ತೀವಿ. ಸೋಷಿಯಲ್ ಮಾಧ್ಯಮಗಳಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ಗಳಲ್ಲಿ ನಾವು ಯಾಕೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ, 15 ಸೆಕೆಂಡಿಂದ 90 ಸೆಕೆಂಡ್ವರೆಗೂ ಅದು ಒಂದು ರೀತಿ ಶಾರ್ಟ್ ಟರ್ಮ್ ವಿಡಿಯೋಗಳನ್ನ ನಾವು ಅಲ್ಲಿ ನೋಡ್ತೀವಿ ಸರ್. ಯಾಕೆಂದರೆ ರೀಲ್ಸ್ ಅಂತಂದರೆ ಒಂದು ಶಾರ್ಟ್ ಟರ್ಮ್ ವಿಡಿಯೋಸ್ಗಳು. ಆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ವಿಡಿಯೋಗಳಿಗೆ ಯಾರು ಜನ ಅಷ್ಟು ಇಡ್ಸಲ್ಲ. ಈಗ IPL ಬಗ್ಗೆ ಹೇಳಿದ್ರಿ, ಶಾರ್ಟ್ ವಿಡಿಯೋಗೆ ಹೇಗೆ ರನ್ಸ್ ಹೇಗೆ ಫಾಸ್ಟಾಗಿ ಹೊಡಿತಾರೋ, ಅದೇ ರೀತಿ ರೀಲ್ಸ್ನು ಶಾರ್ಟ್ ಟರ್ಮಲ್ಲಿ ಏನು ತೋರಿಸ್ತೀರಾ ನೀವು, ಅದು ಜನಕ್ಕೆ ಅಷ್ಟು ಫಾಸ್ಟಾಗಿ ಅವ್ರಿಗೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಯಾವುದೇ ಇದು ಅವ್ರ ಬಳಕೆದಾರ ಸಂಗೀತ ಇರ್ಬೋದು, ಫಿಲ್ಟರ್ಗಳನ್ನ ಅವ್ರು ಹೇಗೆ ಆಡಿಯೋಗಳ ಮುಖಾಂತರ ವಿಡಿಯೋಗಳನ್ನ ಮಾಡಿ ಒಂದು ವೈವಿಧ್ಯನೇ ಮಾಡ್ತಾರೆ ಅಂತ ಹೇಳ್ಬೋದು. ಕಾಮಿಡಿ ಇರ್ಬೋದು, ಈಗ ಅವ್ರು ಕಾಮಿಡಿ ಕೊಡೋರು ಒಂದು 10 ಸೆಕೆಂಡಲ್ಲಿ ಕಾಮಿಡಿನ ಹೇಗೆ ನಮಗೆಲ್ಲ ರಂಜಿಸ್ತಾರೆ ಅನ್ನೋದಕ್ಕೆ. ಹಾಗೆ ಡ್ಯಾನ್ಸ್ನೇ ಇರಲಿ, ಒಂದು ನಿಮಿಷದಲ್ಲಿ ಡ್ಯಾನ್ಸ್ ಯಾವ ರೀತಿ ಮಾಡಿ ತೋರಿಸ್ತಾರೆ ಅನ್ನೋದು. ಅಡುಗೆ ಮಾಡೋದಿರ್ಬೋದು, ಸ್ಪೆಷಲ್ ಅಡುಗೆ ಮಾಡಿ ಅದರಲ್ಲಿ ರೀಲ್ಸ್ ಮಾಡಿ ತೋರಿಸ್ತಾರೆ. ಹಾಗೆಯೇ ನಮ್ಮ ಶಿಕ್ಷಣ ಇದಲ್ಲಿರ್ಬೋದು, ನಾವು ನೋಡ್ತೀವಿ ಶಿಕ್ಷಣದಲ್ಲಿ 1 ನಿಮಿಷದಲ್ಲಿ ಅದ್ರ ಒಳಗಡೆನೆ ಶಿಕ್ಷಣ ಕಲಿಸ್ತೀವಿ ಅಂತ ಹೇಳ್ತಾರೆ ರೀಲ್ಸ್ನಲ್ಲಿ. ಹಾಗೆ ಪ್ರವಾಸದ ಬಗ್ಗೆ ತೋರಿಸ್ತಾರೆ. ನೀವು ಹೇಳಿದ್ರಿ, ಯಾವುದೋ ಫಾಲ್ಸಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಬಿದ್ದು ಆ ರೀಲ್ಸ್ ಮುಖಾಂತರನೇ ಅವರ ಒಂದು ಜೀವನನೇ ಕಳ್ಕೊಳ್ಳೋಕ್ಕೆ ಹೋಗ್ತಾರೆ ಆ ರೀಲ್ಸ್ ಮುಖಾಂತರನೂ ಹೇಳಿದ್ರೆ. ಯಾಕೆಂದರೆ ಅಷ್ಟು ಮಾಹಿತಿ ನೀಡೋ ಒಂದು ರೀಲ್ಸ್ನ ಇವತ್ತು ಹೆಚ್ಚಿನ ಜನಪ್ರಿಯ ಇದೆ ಸರ್. ಇವತ್ತು ವಿಡಿಯೋಗಳನ್ನ, ದೊಡ್ಡ ದೊಡ್ಡ ವಿಡಿಯೋಗಳು, ಯೂಟ್ಯೂಬ್ ವಿಡಿಯೋಗಳು ಬಂದ್ಬಿಟ್ಟು ಎಲ್ಲ ಈಗ ರೀಲ್ಸ್ಗೆ ನಮ್ಮ ಜನ ಎಲ್ಲ ಆ ಮಾರ್ಗವಾಗಿ ಹೋಗ್ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಈ ಕ್ರಿಯೇಟಿವಿಟಿ ಅಷ್ಟು ಬ್ರ್ಯಾಂಡ್ ಇದಾಗಿದೆ ಅಂತ. ಬೋನಸ್ ಅಂದರೆ ಆ ರೀಲ್ಸ್ ಮಾಡೋರು ಅಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಇವಾಗ, ಹಣ ಗಳಿಸೋಕೆ ಬ್ರ್ಯಾಂಡ್ ಮುಖಾಂತರ. ಖಂಡಿತವಾಗಿಯೂ ಇದು ಒಂದು ರೀತಿ ವ್ಯಾವಹಾರಿಕವಾಗಿಯೂ ಮತ್ತು ಪ್ರಭಾವಿಗಳು ಅವ್ರ ಬ್ರ್ಯಾಂಡ್ನ ಹೇಗೆ ಉತ್ಪನ್ನಗಳನ್ನು ಪ್ರದರ್ಶಿಸ್ಬೋದು. ಹೇಗೆ ಅಂದರೆ ನಮ್ದು ಯಾವ್ದಾದ್ರು ಒಂದು ಬಿಸ್ನೆಸ್ ಇದೆ, ಅಲ್ಲಿ ಒಂದು ಬ್ರ್ಯಾಂಡು ಪ್ರಾಡಕ್ಟಿಗೆ ಹೇಗೆ ಇದು ಮಾಡಬೇಕು ಅಂತ ಅಲ್ಲಿ ರೀಲ್ಸ್ ಮುಖಾಂತರ ನಾವು ಜನಗಳನ್ನು ಆಕರ್ಷಣೆ ಮುಖಾಂತರ ನಾವು
ಖಂಡಿತವಾಗಿಯೂ ನಾವು ವ್ಯವಹಾರನೂ ಮಾಡ್ಬೋದು ಅಂತ ಹೇಳ್ತಾ ಹಾಗೆ ಮನೋರಂಜನೆ ಅಂತೂ ಅದನ್ನ ಹೇಳಂಗಿಲ್ಲ. ಈಗ ರೀಲ್ಸ್ನ ರಾತ್ರಿ ಊಟ ಮಾಡಿ 9 ಗಂಟೆಗೆ ರೀಲ್ಸ್ ನೋಡ್ತಾ ಕೂತ್ರೆ ಅವ್ರಿಗೆ ಕೆಲವ್ರಿಗೆ ಬೆಳಕರಿತಿದ್ದೆ ಗೊತ್ತಾಗಲ್ಲ, ಏನೋ ನಿದ್ದೆ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತದೆ. ಆ ರೀತಿಯಾಗಿ ರೀಲ್ಸ್ನ ನೋಡೋಕ್ಕೆ ಆ ಒಂದು ರೀಲ್ಸ್ನ ಆಕ್ಟಿವಿಟೀಸ್ನ ಖಂಡಿತವಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಇದನ್ನ ಒಂದು ಇತಿಮಿತಿಯಿಲ್ಲದಲ್ಲೇ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಓಕೆ, ಪ್ರವೀಣ್, ತಮ್ಮ ಅನಿಸಿಕೆ. ನಮಸ್ಕಾರ ಸರ್. ರೀಲ್ಸ್ ಅಂದ್ರೆ ತಾವೆಲ್ಲರೂ ಹೇಳಿದಾಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮನರಂಜಿಸುವ ಮತ್ತು ಕೆಲವೊಂದು ಸಾರಿ ನಗಿಸುವ ಒಂದು ಒಂದು ಶಾರ್ಟ್ ವಿಡಿಯೋ, 90 ಸೆಕೆಂಡ್ಸ್ ಟು 1 ಮಿನಿಟ್ಸ್ ವಿಡಿಯೋ ಇರುತ್ತೆ. ಇದರಿಂದ ಏನಾಗತ್ತಂದ್ರೆ ನಾವು ನೋಡ್ತಾ ಇದ್ರೆ ಕಂಟಿನ್ಯೂ ನೋಡ್ತಾನೆ ಇರ್ಬೇಕು. ಒಂದ್ ವಿಡಿಯೋದಿಂದ ಇನ್ನೊಂದು ವಿಡಿಯೋ, ಒಂದ್ ರೀಲ್ಸ್ ಇಂದ ಇನ್ನೊಂದು ರೀಲ್ಸ್ಗೆ ಹಂಗೆ ನೋಡ್ತಾನೆ ಇರ್ತೀವಿ. ಆಮೇಲೆ ಇದು ಒಂದು ಟ್ರೆಂಡ್ ಇರುತ್ತೆ. ಈಗ ಯಾವ್ದೋ ಹಾಡ್ ಇರ್ಲಿ, ಜೋಕ್ ಇರ್ಲಿ, ಅದ್ ಯಾರಾದ್ರೂ ಮಾಡಿದ್ರೆ ಅದೇ ತರ ಬೇರೆಯವರು ಮಾಡ್ತಾ ಇರ್ತಾರೆ. ಮತ್ತ ಅದನ್ನ ಲಕ್ಷಾಂತರ ಜನರು ನೋಡ್ತಾನೆ ಇರ್ತಾರೆ. ಆಮೇಲೆ ಇದರಿಂದ ಒಂದು ಪ್ರತಿಭೆನೂ ಬರುತ್ತೆ. ಅಂದ್ರೆ ಕೆಲವೊಂದಿಷ್ಟು ಯುವಕರು ಇದರಿಂದ ಅವರಲ್ಲಿದ್ದ ಡ್ಯಾನ್ಸ್, ಅವರಲ್ಲಿದ್ದ ಕಾಮಿಡಿ, ಅವರಲ್ಲಿದ್ದ ಒಂದು ಹಾಡಿನ ಒಂದು ಪ್ರತಿಭೆ ಏನಿರುತ್ತಲ್ಲ ಅದು ಹೊರಗಡೆ ಬರುತ್ತೆ. ಆದ್ರೆ ಇದರಲ್ಲಿ ಪ್ರಮುಖವಾದ ವಿಷಯ ಏನಂದ್ರೆ ಯುವ ಜನತೆ ಏನಿದೆಯಲ್ಲ, ಇದನ್ನ ಜಾಸ್ತಿ ಬಳಸೋದ್ರಿಂದ ಅವ್ರ ಸಮಯ ವ್ಯರ್ಥ ಆಗುತ್ತೆ. ಅದು ಹೇಗಂದ್ರೆ ಅದು ಅದು ನೋಡ್ತಾ ನೋಡ್ತಾ ಒಂಥರ ಅಡಿಕ್ಟ್ ಆಗಿ, ಈಗ ವಿಕಾಸ್ ಸರ್ ಹೇಳ್ದಾಗೆ ಅಡಿಕ್ಟ್ ಆಗ್ಬಿಟ್ಟು ಅವ್ರು ಬೇರೆ ಕೆಲಸ ಮಾಡದೆ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾರೆ. ಪೇರೆಂಟ್ಸ್ ಬೈತಾರ ಅಂತ ಹೇಳಿ ಅವರು ಬೇರೆ ಒಂದು ರೂಮಲ್ಲಿ ಹೋಗಿ ನೋಡ್ತಾ ಇರ್ತಾರೆ. ಅಥವಾ ಮಲ್ಕೊಂಡಾಗ ಸಹಿತ ಒಂದು ಬ್ಲಾಂಕೆಟ್ ಅನ್ನ ಹಾಕೊಂಡು ಅವರು ಒಬ್ರೇ ನೋಡ್ತಾ ಇರ್ತಾರೆ. ಹೀಗ್ ಮಾಡೋದ್ರಿಂದ ಅವ್ರಿಗೆ ಹಾನಿ ಆಗುತ್ತೆ. ಅದಕ್ಕೋಸ್ಕರ ಆಸ್ಟ್ರೇಲಿಯಾ ಅಂತ ಡೆವಲಪ್ಡ್ ಕಂಟ್ರಿಯಲ್ಲಿ ಸೋಷಿಯಲ್ ಮೀಡಿಯಾ ಚಿಕ್ಕ ಮಕ್ಕಳಿಗೆ ಬ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ರೀಲ್ಸ್ ನ ಚಿಕ್ಕ ಮಕ್ಕಳು ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ದೊಡ್ಡವರು ಎದಕ್ ಯೂಸ್ ಮಾಡ್ಬೇಕು ಅಂತ ನಾವು ಅರಿತು ತಿಳ್ಕೊಬೇಕು. ಇಷ್ಟ ಹೇಳೋದಿತ್ತು. ಓಕೆ, ಎಸ್, ನಮ್ ಜೊತೆ ಸುದರ್ಶನ್ ಇದ್ದಾರೆ. ಎಸ್ ಸುದರ್ಶನ್, ರೀಲ್ಸ್ ಬಗ್ಗೆ ತಮ್ಮ ಅನಿಸಿಕೆ. ಸೊ ಒಂದು ರೀತಿ ಪಾಸಿಟಿವ್ ಕೂಡ ಹೌದು, ಮತ್ತೆ ನೆಗೆಟಿವ್ ಕೂಡ ಹೌದು. ರೀಲ್ಸ್ ಇಂದ ಆಕ್ಚುಲಿ ಮೊದಲೆಲ್ಲ ಶುರುವಾಗಿದ್ದು ಈ ಜೋಕ್ ಮಾಡೋದು, ಮತ್ತೆ ಹಾಡು ಹೇಳೋದು, ಡ್ಯಾನ್ಸ್, ಆ ರೀತಿ ಎಲ್ಲ ಶುರು ಆಯ್ತು. ಮತ್ತೆ ಅದು ಬರ್ತಾ ಬರ್ತಾ ಕೆಲವು ಕಡೆ ರೀಲ್ಸ್ ಇನ್ನೊಂದು ಪಾಸಿಟಿವ್ ವರ್ಷನ್ ಕೂಡ ತಗೊಳ್ತು. ಹೇಗೆ ಅಂದ್ರೆ ಅವರಿಗೆ ತಮಗೆ ಗೊತ್ತಿರುವಂತಹ ವಿಷಯಗಳನ್ನ ಬೇರೆಯವರಿಗೆ ತಿಳಿಸೋದು, ಮತ್ತೆ ತಮಗೆ ಗೊತ್ತಿರುವಂತಹ ವಿಷಯಗಳನ್ನ ಅಂದ್ರೆ ಯಾವ್ದು ಗೊತ್ತಿರತ್ತೆ ಅದನ್ನ ಎಜುಕೇಟಿವ್ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವರಿಗೆ ಕೆಲವು ಸ್ಕಿಲ್ಸ್ ಇರತ್ತೆ, ಆ ಸ್ಕಿಲ್ಸ್ ನ ತೋರ್ಸೋದಾಗಿರ್ಬಹುದು. ಮತ್ತೆ ಕೆಲವರಿಗೆ ಅದ್ರಲ್ಲಿ ಈಗ ನಮ್ಮದೇ ತಗೊಂಡ್ರೆ ಮಾತುಗಾರಿಕೆ ಸ್ಕಿಲ್ಸ್ ಗಳನ್ನ ಅದನ್ನೆಲ್ಲದನ್ನು ಕೂಡ ಮಾತಾಡಬಹುದು. ಈ ರೀತಿ ಅನುಕೂಲನೂ ಆಗತ್ತೆ, ಮತ್ತೆ ಕೆಲವು ವಿಷಯಗಳಿಂದ ಅನಾನುಕೂಲನೂ ಇದೆ. ಅದ್ ಹೇಗೆ ಅಂದ್ರೆ ಟೈಮ್ ಕನ್ಸಂಪ್ಷನ್. ನಾವು ನೋಡೋದ್ರಿಂದ ನಮ್ಮ ಟೈಮ್, ನಮ್ಮ ಸಮಯ ನಮ್ಮ ಹಿಡಿತದಲ್ಲಿ ಇಲ್ಲ ಅಂದ್ರೆ ಅದು ಜಾಸ್ತಿ 5 ನಿಮಿಷ ನೋಡೋಣ ಅಂತ ಬಿಟ್ಟು ತೆಗ್ದಿದ್ದು 2 ಗಂಟೆನೂ ಹೋಗ್ಬೋದು, 3 ಗಂಟೆನೂ ಹೋಗ್ಬೋದು. ಕೆಲವೊಮ್ಮೆ ಗೊತ್ತೇ ಇರೋದಿಲ್ಲ. ಎಷ್ಟೋ ಜನಕ್ಕೆ ಭಾನುವಾರ ಬೆಳಗ್ಗೆ ತೆಗೆದ್ರೆ ಸಂಜೆವರೆಗೂನು ಅದ್ರೊಳಗನೆ ಮುಳುಗ್ಬಿಟ್ಟಿರ್ತಾರೆ. ಈ ರೀತಿನೂ ಆಗುವಂತ ಸಾಧ್ಯತೆ ಇದೆ. ಬಟ್ ಏನಂದ್ರೆ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಕಂಟೆಂಟ್ ಗಳನ್ನ ನೋಡಿದ್ರೆ ತೊಂದ್ರೆ ಇಲ್ಲ. ಬಟ್ ಯಾವಾಗ ಅದು ಕಂಟ್ರೋಲ್ ತಪ್ಪತ್ತೆ ಆಗ ಪ್ರಾಬ್ಲಮ್ ಆಗೋದು ಖಂಡಿತ ಸರ್. ಎಸ್, ಲಕ್ಷ್ಮೀಕಾಂತ್ ಏನ್ ಹೇಳ್ತಾರೆ? ಲಕ್ಷ್ಮೀಕಾಂತ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಸೀದಾ ವಿಷಯಕ್ಕೆ ಬರಬೇಕು. ರೀಲ್ಸ್ ನಿಂದ ಲಾಭ ಸಾಕಷ್ಟಿದೆ ಸರ್. ರೀಲ್ಸ್ ಸಣ್ಣ ಕ್ರಿಯೇಟಿವ್ ವೇದಿಕೆ ಆಗಿದೆ. ಇದು 30ರಿಂದ 1 ಸೆಕೆಂಡ್, 1 ನಿಮಿಷದ ವಿಡಿಯೋ ಆಗಿದ್ದು ಇದರಲ್ಲಿ ಅಡಿಕೆ, ಡ್ಯಾನ್ಸ್, ಬಿಸ್ನೆಸ್ ಐಡಿಯಾ ಲಕ್ಷಾಂತರ ಜನ ತಲುಪಕ್ಕೆ ಉತ್ತಮ ಮಾಧ್ಯಮ ಆಗಿದೆ. ವಿದೇಶಗಳಲ್ಲಿ ಗುರುತಿಸಿಕೊಂಡು ರೈತರು ಹೊಸ ಕೃಷಿ ಉತ್ಪನ್ನಗಳು ತಿಳಿದುಕೊಳ್ಳುತ್ತಿದ್ದಾರೆ ಸರ್. ಆಮೇಲೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧ ಮಾಹಿತಿಯನ್ನು ಪಡಿತಿದ್ದಾರೆ. ಸಣ್ಣ ವ್ಯಾಪಾರಿಗಳು ತಮ್ಮ ಉತ್ಪನ್ನಗಳು ಜಾಹೀರಾತು ಮಾಡ್ತಿದ್ದಾರೆ. ಒಮ್ಮೆ ಅವಕಾಶ ಸಿಗದಂತ ಪ್ರತಿಭೆಗಳು ಸತ್ಯ ರೀಲ್ಸ್ ದಿಂದ ದೊಡ್ಡ ವೇದಿಕೆ ಆಗಿದೆ ಸರ್. ಆದ್ರೆ ರೀಲ್ಸ್ ಋಣಾತ್ಮಕ ಅಂಶ ಅಂತಂದ್ರೆ ಇನ್ನು ಇವುಗಳು ಅನೇಕ ಇವರು ಗಂಟೆಗಟ್ಟಲೆ ರೀಲ್ಸ್ ನೋಡ್ತಾರೆ ಸರ್. ಟೈಮ್ ಮುಗಿದ ಗುರ್ತಾಗಲ್ಲ, ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡ್ತಾರೆ, ಓದಿನ ಕಡೆಗೆ ಗಮನ ಕೊಡೋಂಗಿಲ್ಲ ಸರ್. ಆಮೇಲೆ ಕುಟುಂಬದವರನ್ನು ಸಮಯಕ್ಕೆ ನೀಡುವುದು ಕಡಿಮೆ ಆಗಿಬಿಟ್ಟಿದೆ. ಆಮೇಲೆ ನಿದ್ರಾಹೀನತೆ ಸಮಸ್ಯೆ ಐತೆ ಸರ್. ಆಮೇಲೆ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ ಸರ್. ಇಂಥ ಜೀವನದಲ್ಲಿ ತಮ್ಮ ಜೀವನವನ್ನು ಉಳಿಸ್ಕೊಂಡ್ರೆ ನಿರಾಶೆಗೊಳಗಾಗ್ತದೆ ಸರ್.
ಕೆಲವರು ಹೆಚ್ಚು ವೀಕ್ಷಣೆ ಮತ್ತು ಲೈಕ್ಸ್ ಪಡೆಯುವ ಸಂಬಂಧ ಏನ್ ಮಾಡ್ತಾರಂದ್ರೆ ತಮ್ಮ ಅಪಾಯಕರ ಸ್ಟಂಟ್ಗಳನ್ನು ಮಾಡಕ್ ಹೋಗಿ ಅದರಿಂದ ಎಷ್ಟೋ ಅನಾಹುತಗಳು ಸಂಭವಿಸ್ಯಾವ ಸರ್. ಅದಕ್ಕೆ ಇಂದಿನ ಯುವಕರ ದೇಶದ ಆಸ್ತಿ, ಆ ಆಸ್ತಿಯನ್ನ ನಾವು ರೀಲ್ಸ್ ವ್ಯಸನಕ್ಕೆ ಒಳಗಾಗದೆ ಸಮಾಜಕ್ಕೆ ಭವಿಷ್ಯಕ್ಕಾಗಿ ನಾವು ಮೀಸಲಿಡಬೇಕು ಸರ್. ನಾವು ರೀಲ್ಸ್ ಬಳಸ್ಬೇಕು, ರೀಲ್ಸ್ ನಮ್ಮನ್ನು ಬಳಸಬಾರ್ದು ಸರ್. ಅದಕ್ಕೆ ನಾನು ಈ ಮುಖಾಂತರ ಏನು ಹೇಳೋದಂದ್ರೆ ಎಲ್ಲರೂ ಅದನ್ನ ಎಲ್ಲ ಮಾಡ್ರಿ, ಅದು ಇತಿಮಿತಿಯಾಗಿ ಬಳಸ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು 4 ಮಾತು ಕೊಡಾಕೊಂಡು ನಿಮಗೆ ಧನ್ಯವಾದಗಳು ಸರ್. ಪಾಂಡುರಂಗ ಅವರೇ ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸು ತಮ್ಮದೇ ರೀತಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರೀಲ್ಸ್ ಏನಿ ನಿನ್ನಯ ಆಟ ಅಂತ ಯಾಕೆ ಕರೆದೆ ಅಂದರೆ ನಿಮಗೆ ಒಂದು ಕುತೂಹಲವಾಗಿರಲಿ, ಈ ವಿಷಯದ ಬಗ್ಗೆ ನೀವು ಗಮನ ಕೊಡಲಿ, ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರಿದ್ದರೆ ಎಚ್ಚರಿಕೆಯಿಂದ ಮಾಡಲಿ. ತುಂಬ ದೊಡ್ಡ ದೊಡ್ಡ ಸ್ಟಂಟ್ಗಳು, ರೀಲ್ಸ್ನಲ್ಲಿ ಏನೋ ಮಿಂಚಬೇಕು ಅಂತ ಹೋಗಿ ಪ್ರಾಣ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹೇಗನ್ನಿಸ್ತು ನಿಮಗೆ? ಕಾಮೆಂಟ್ ಮಾಡಿ. ಹಾಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ಬ್ಯೂಟಿಫುಲ್ ಡೇ.